ಸ್ನೇಹಿತರೆ ನಮಸ್ಕಾರ. ಕಾಡುಗೊಲ್ಲರ ಅಲೆಮಾರಿಗಳಾಗಿ ಬದುಕುತ್ತಿರುವ ಒಂದು ರೋಚಕ ಕಥೆಯನ್ನು, ಒಂದು ಸತ್ಯ ಘಟನೆಗಳ ನಡುವೆ ಅವರು ಒಂದು ಹೋರಾಟ ಮಾಡಿ ಜೀವದ ಹಂಗನ್ನು ತೊರೆದು ಒಂದು ಸಾಹಸಮಯ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳಿರುವಂಥ ಒಂದು ವಿಡಿಯೋನ ನಾವು ಮಾಡಿದ್ದೀವಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಯಾರು ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಟೈಮ್ ಕೊಟ್ಟು ನೋಡಿ. ನಿಮ್ಮ ಹೆಸರು ರಾಮಕ್ಕ. ಈಗ ಈ ಕಾಡು ಒಳಗಡೆ ಈ ಮಳೆಲಿ, ಈ ಚಳಿಲಿ, ಈ ವಾತಾವರಣದಲ್ಲಿ ಇಷ್ಟು ಜನ ಮಧ್ಯದಲ್ಲಿ ಇವ್ರಿಗೆಲ್ಲ ಅಡಿಗೆ ಮಾಡ್ಕೊಂಡು ಇದ್ದೀರಾ. ಒಂದು ನಿಮ್ಮ ಒಂದು ಅನುಭವ, ಇಷ್ಟು ವರ್ಷ ಈಗ ಈ ಜೀವನ ಕಳ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಒಂದು ಅನುಭವ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಈಗ ನಮ್ ಮನೆ ಐತೆ, ಬೆಚ್ಚಗಿದ್ರು ನಮ್ಗೆ ನಿದ್ದೆ ಬರೀಕಿಲ್ಲ, ಏನೇನೋ ಟೆನ್ಷನ್ಗಳು ಇದ್ರು ನೆಮ್ಮದಿ ಇರಕ್ಕಿಲ್ಲ. ಆದ್ರೆ ಈ ಬೈಲಲ್ಲಿ ಈ ಒಂದು ವಾತಾವರಣದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಯಾವ ತರ ನೀವು ಅನ್ಕೋತೀರಾ ಮಾರ್ಗಗಳು? ಈಗ ನಮ್ಮ ಮನೆಗಳಲ್ಲಿ ಮಿಕ್ಸಿ ಇಲ್ಲ ಅಂತ ಕಾರಣ ಸಿಕ್ಕಿಲ್ಲ, ಯಾಕಂದ್ರೆ ಆ ಒಂದ್ ಮೂಮೆಂಟ್ ಹೋಗ್ಬಿಟ್ಟವ್ರೆ. ಗ್ಯಾಸ್ ಗಡಿಟ್ ಆಗಿ ಸೌದೆ ಒಲೆ ಯೂಸ್ ಮಾಡೋದೇ ಇಲ್ಲ, ಇಲ್ಲಿ ನೀವು ಗ್ಯಾಸು ಇಲ್ಲ, ಮಿಕ್ಸಿನೂ ಇಲ್ಲ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಏನ್ ಮಾಡಿ ಸರ್, ಸೌದೆ ಮಳೆಗಳು ನೆಂದಿರ್ತವೆ, ಉರಿ ಒಲೆ ಉರಿಕೊಂಡು ಕಣ್ಣೆಲ್ಲ ಉರಿ ಏನೋ ಕಷ್ಟ ಪಟ್ಟಿದ್ರ ಸರ್. ಸರ್ ಅವತ್ತಿದ್ದಲ್ಲ ನೋಡಿ ಸ್ನೇಹಿತರೆ, ಇಂತ ಒಂದು ಕಷ್ಟದಲ್ಲಿ, ಇಂತ ಒಂದು ಭಯಂಕರವಾದಂತ ಕಷ್ಟ ಜೀವನನ ಇವ್ರು ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಈ ತರ ತೊಂದರೆ ಕೊಡೋದು ಮಹಾ ಅಪರಾಧ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದ ಮುಖಾಂತರ ರಾಮಕ್ಕವ್ರ ಪಾಪ ಇಲ್ಲಿವರೆಗೂ ಈ ಒಂದ್ ಜೀವನನ ಕಳ್ಕೊ ಬಂದಿದ್ದಾರೆ. ಅವ್ರಿಗೆ ಆಯುಷ ಆರೋಗ್ಯನ ಭಗವಂತ ಕೊಡ್ಲಿ, ನೆಮ್ಮದಿನ ಕೊಡ್ಲಿ ಅಂತ ಹೇಳ್ತಾ ನನಗೂ ಫೇವ್ರೇಟ್ ಇದ್ರ ಮೇಲೆ ಕಾರ ಹರ್ಕೊಂಡ್ಬಿಡೋದು. ಅದು ಹೊಂಟೋಗ್ಬಿಟ್ಟು ಈಗ ನೀವೇ ಉಳಿಸ್ಕೊಂಡಿರೋದು ಇದನ್ನ. ಈಗೆಲ್ಲ ಮಿಕ್ಸಿಗೆ ಬಂದ್ಬಿಟ್ಟವ್ರೆ. ಪಕ್ಷಿನ ಮಾತ್ರ ಇಲ್ಲ ಸರ್, ಕರೆಂಟ್ ಇಲ್ವಲ್ಲ ಸರ್, ಮಿಕ್ಸಿ ಬಿಡಿ. ನಿಮ್ಗೆ ಕಲ್ಲೇ ಗಟ್ಟಿ. ಒಳ್ಳೇದಾಗ್ಲಿ, ನಮ್ಮ ಶ್ರಮಕ್ಕೆ ಒಂದು ಫಲ ಸಿಗ್ಲಿ. ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋಂಥ ಒಂದು ವಿಡಿಯೋ ಬಂದು ನಮ್ಮ ಕುರಿಗಾಯಿಗಳು ಏನು ಒಂದು ಊರ್ ಬಿಟ್ಟು ಬಂದು ಅಲ್ಲಲ್ಲೇ ಕುರಿಗಳನ್ನ ಮೇಯಿಸ್ಕೊಂಡು ಏನು ಅವರ ಒಂದು ವಾಸ್ತವ್ಯವಾಗಿ ಅವರು ಇರ್ಬೇಕಾದ್ರೆ ಇಂಥ ವೆದರ್ಗಳಲ್ಲಿ ಅವರು ಸವಾಲಾಗಿ ಸಿಗುವಂಥ ಪ್ರಕೃತಿಲಿ ಏನು ಮಳೆ ಆಗಿರಲಿ, ಚಳಿ ಆಗಿರ್ಲಿ, ಪ್ರಾಣಿಗಳಿಂದ ಹಿಂಸೆ ಆಗಿರ್ಲಿ, ಮತ್ತೆ ಬೇರೆ ತರ ಒಂದು ಹಿಂಸೆಗಳಾಗಿರ್ಲಿ, ಆ ಸವಾಲುಗಳನ್ನ ಯಾವ ತರ ಒಂದು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಇದನ್ನ ಒಂದು ಮಾಹಿತಿ ಪೂರ್ಣ ವಿಡಿಯೋ ಮಾಡ್ಬೇಕಂತೇಳಿ ಬಹಳ ದಿನದಿಂದ ಎಕ್ಸ್ಪೆಕ್ಟೆಡ್ ಇತ್ತು. ಅದನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಈರಣ್ಣ. ಈ ಎಷ್ಟು ವರ್ಷದಿಂದ ನೀವು ಇದನ್ನೆಲ್ಲ ಕುರಿಗಳನ್ನೆಲ್ಲ ಮೇಯಿಸ್ಕೊಂಡು ನಿಮ್ಮ ಸರ್ವಿಸ್ ಅಲ್ಲಿ? ನಾವು ಇಲ್ಲಿಗ 35 ವರ್ಷದಂಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ವಿ. 35 ವರ್ಷದಿಂದ. ಅಂದ್ರೆ ಸುಮಾರು ಎಷ್ಟು ಕಿಲೋಮೀಟರ್ ನಿಮ್ಮೂರಿಂದ ಈ ತರ ಮೇಯಿಸ್ಕೊಂಡು ಹೋಗಿದ್ರಿ? ಇಲ್ಲಿ ನಮ್ಮೂರಿಗೆ 500 ಕಿಲೋಮೀಟರ್ ಆಗ್ತೈತಿ ಸರ್. 500? ಅಲ್ಲಿಂದಲೂ ನಾವು ಹಿಂಗೆ ಊರೂರು ಹಳ್ಳಿ ಹಿಂಗೆ ಇರ್ತಾ ಜೀವನ ಮಾಡ್ತಾ ಇದ್ವಿ. ಈಗ ನೀವು ಊರ್ ಬಿಟ್ಟು ಹೊರಗಡೆ ಬಂದ್ರೆ ಮಿನಿಮಮ್ ಊರ್ಗ್ ಹೋಗ್ಬೇಕು, ಎಲ್ಲ ಹೊಡ್ಕೊಂಡು ಅಂದ್ರೆ ಎಷ್ಟ್ ದಿನ ಆಗುತ್ತೆ? ಊರಿಗೆ ಹೋಗಲ್ಲ ಹೊರಗಡೆ ಹೋಗಿದ್ ಬರೋದು ಅಷ್ಟೇ, ಊರ್ ಕಡೆಗೆ ಹೋಗಂಗಿಲ್ಲ. ಜೀವನ ನಾವೇನೋ ಅನ್ಕೊಳ್ತೀವಿ ಅಂದ್ರೆ ಯಾರ ಬಗ್ಗೆನೂ ನಾವು ಯಾವ್ದೇ ತರ ಒಂದು ಕೇವಲ ಲೆಕ್ಕ ಮಾಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಶ್ರಮ, ಒಂದ್ ಪರಿಶ್ರಮ ಇದ್ದೇ ಇರುತ್ತೆ. ಈಗ ಅವ್ರು ಕುರಿ ಮೇಯಿಸ್ತಾರೆ, ಅಷ್ಟೆಲ್ಲ ಮಂದಿಗಳಿದೆ. ಆ ಒಂದು ಮೇಯಿಸ್ತಾರೆ ಅನ್ನೋದಕ್ಕಿಂತನೂ ಆ ಒಂದ್ ಜವಾಬ್ದಾರಿಯಿಂದ ಅದನ್ನ ಕಾಪಾಡ್ಕೊಳ್ತಾರಲ್ಲ, ಅಲ್ಲಿ ಜವಾಬ್ದಾರಿ ಮತ್ತೆ ದೊಡ್ಡ ಕೆಲಸ, ಸಾಹಸ ಅಲ್ಲಿ ಇರುತ್ತೆ ಇವ್ರಿಗೆ. ಒಂದಷ್ಟು ವಿಚಾರಗಳನ್ನ ಅವ್ರ ಮುಖಾಂತರನೇ ಕೇಳೋಣ ಮುಂದೆ ಇದ್ರ ಬಗ್ಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ನೀವೊಂದು ಶೇರ್ ಮಾಡೋದ್ರಿಂದ ಬಹಳಷ್ಟು ಒಂದು ಹಾಕಿರುವಂತ ಎಫೆಕ್ಟ್ಸ್ ಆಗ್ಲಿ, ನಾವು ಮಾಡ್ತಾ ಇರುವಂತ ಕೆಲಸ ಆಗ್ಲಿ, ಒಂದು ಮೋಟಿವೇಶನ್ ಸಿಗುತ್ತೆ, ಮಾಡಿರೋ ಕೆಲ್ಸಕ್ಕೂ ಒಂದು ಗೌರವ ಸಿಗುತ್ತೆ ಅಂತ ಹೇಳ್ತಾ ನಾವು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಒಂದ್ 500 ಕಿಲೋಮೀಟರ್ ನಾವು ಈ ತರ ಮೇಯಿಸ್ಕೊಂಡೆ ಹೋಗ್ತಾನೆ ಇರ್ತೀವಿ. ಊರ್ಗಂತೂ ಹೋಗಲ್ಲ, ಟೈಮಲ್ಲಿ ಏನಾರು ಸಿಕ್ತಾಗ ಅದ್ಲು ಬದಲಾಗಿ ಊರ್ಗ್ ಹೋಯ್ತಿವಿ, ಬರ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಇದನ್ನ ಮೇಯಿಸ್ಕೊಂಡ್ ಹೋಗೋದು
ಆ ಮರಿಗಳು ಆಗ್ತಂಗೆ ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾನೆ ಇರೋದೇ. ಹೋಗ್ತಾ ಇರೋದೆ. ಒಂದೇ ಕಡೆ ಒಂದ್ ಜಾಗನೇ ಅಂತ ನಿಗದಿತವಾಗಿ ಇಲ್ಲ. ಇಲ್ಲ 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 ಇಲ್ಲ, ಇವ್ರು ತಗೊಂಡ್ 15 ದಿವಸ, ಇನ್ನೊಂದು ಊರ್ ತಗೊಂಡ್ 1 ವಾರ 15 ದಿವಸ ಹಿಂಗ್ ಕಾಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರೋದೆ ನಾವು. ಮತ್ತೆ ಈಗ ನಮ್ಮ ಲೋಕಲ್ ಅಲ್ಲೆಲ್ಲ ಹೇಳ್ತಾರೆ ಈ ಚಿರತೆಗಳಿದೆ ಅದಿದೆ ಹಂಗೆ ಹಿಂಗೆ. ಈಗ ನಾವೇ ಸಪೋಸ್ ಒಂದ್ 6 ಗಂಟೆ 8 ಗಂಟೆ ಆಯ್ತು ಒಂದು ಹಳ್ಳದ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಸಪೋಸ್ ಯಾವ್ದಾರ ಒಂದು ಆ ಚಿರತೆ ಹಿಡಿಯೋದು ಒಂದ್ ಗೇಟ್ ಮಡಗಿರ್ತಾರೆ ಅನ್ಕೊಳ್ಳಿ, ಅದ್ ಮಡಗಿರ ಅದು ಚಿರತೆ ಬಂದ್ ಬಿದ್ದಿರೋದೇ ನೋಡಿರಿಕ್ಕಿಲ್ಲ. ಆ ಗೇಟ್ ಮಡಗಿದಾರೆ ಅಂದ್ರೆ ನಮ್ಗೊಂಥರ ಆತಂಕ, ಎಲ್ಲಿ ಯಾವ ಮರದ ಮೇಲೆ ಕೂತ್ಕೊಂಡು ನಮ್ಗೆ ಅಟ್ಯಾಕ್ ಮಾಡ್ಬಿಡೋದು ಅಂತ ನಾವ್ ಹೆದರ್ತೀವಿ ಸಾಮಾನ್ಯವಾಗಿ, ಭಯ. ಯಾಕಂದ್ರೆ ಈಗ ಅಲ್ಲಿ ವಾತಾವರಣದಲ್ಲಿ ಏನಂತಾರೆ ಹೊತ್ತು ಮುಂಚೆ ಮನೆಗೆ ಸೇರ್ಕೊಂಡ್ಬಿಡ್ಬೇಕು, ಚಿರತೆ ಕಾಟ ಐತೆ, ಅಲ್ಲಿ ಹಸು ತಿನ್ಬಿಡ್ತಂತೆ, ಇಲ್ಲಿ ಕರು ತಿನ್ಬಿಡ್ತಂತೆ, ಇಲ್ಲಿ ನಾಯಿ ಹೇಳ್ಕೊಂಡು ಹೋಗ್ಬಿಡ್ತಂತೆ. ಬಹಳಷ್ಟು ಅದಾಗಿದೆ ಇಲ್ವಾ ವದಂತಿಗಳಂತೂ ಹಬ್ತವೆ. ಅದರಿಂದ ಈಗ ನೀವು ಕಾಡು ಒಳಗಡೆ ಇರ್ತೀರಾ, ಈಗ ಎಲ್ಲಾ ಹಳ್ಳ ಗುಡ್ಡಗಳೇ ಇರುತ್ತೆ, ಯಾವ ಗ್ಯಾಪ್ ಅಲ್ಲಿ ಬಂದು ಯಾವ ಬೇಲಿ ಒಳಗಡೆ ಕೂತ್ಕೊಂಡಿರ್ತಂತ ಮಾಹಿತಿ ಇರಲ್ಲ. ಈಗ ನೀವು ಇಷ್ಟ ಜನ ಇರ್ತೀರಾ, ಸಪೋಸ್ ಅಟ್ಯಾಕ್ ಆಯ್ತು, ಯಾವ ತರ ಒಂದ್ ಫೇಸ್ ಮಾಡ್ತೀರಿ? ನಾವ್ ಇನ್ನೇನ್ ಮಾಡ್ತೀವಿ, ಒಬ್ಬೊಬ್ರು ಜಾವ ಕಟ್ತಾರೆ, ಜನಲ್ಲ ಜೊತೆಯಾಗಿ ಮೈ ಕೊಡಿ. ಅದನ್ನ ನಾವು ಜನಲ್ಲ ಜೊತೆಯಾಗಿ ನಾಯಿ ಚೂ ಬಿಡ್ಕೊಂಡು ನಾವ್ ಒಂದ್ಬಿಟ್ಟು ಗಾಬರಿ ಮಾಡ್ತೀವಿ ಅದನ್ನ. ಅದಕ್ಕೆ ನೀವು ಗಾಬರಿ ಮಾಡ್ತೀರಾ? ಇಟ್ಕೊಳ್ಳಿ. ಅದೇನೋ ಒಂದ್ಸಲ ಮಿಸ್ ಆಗಿ ಬಿದ್ರೆ ಮ್ಯಾಲೆ ಬಿಡ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ತಿಮ್ಮರಾಜು. ತಿಮ್ಮರಾಜ್ ಅವರೇ, ಈಗ ಈ ಜಾಗ ಅಲ್ದೇನೆ ಅತಿ ಹೆಚ್ಚಾಗಿ ಈಗ ನೀವು ಅಪ್ ಟು 500 ಕಿಲೋಮೀಟರ್ ನಾವು ಸುತ್ತ ಹೋಗ್ತಾನೆ ಇರ್ತೀವಿ ಅಂತ ಕೇಳ್ತೀರಿ. ಈಗ ನಿಮ್ಗೆ ಅನುಭವ ಆಗಿರೋ ಹಂಗೆ ಈ ವಿಚಾರದಲ್ಲಿ ಅತಿಯಾಗಿ ತುಂಬಾ ರಿಸ್ಕ್ ತಗೊಂಡು ನೀವು ಗಾಬರಿ ಪಟ್ಕೊಂಡು ಈ ಪ್ರಾಣಿಗಳಿಂದ ಹಿಂಸೆ ಅನುಭವಿಸಿದಲ್ಲಿ? ನಾವ್ ಇಲ್ಲಿ ಆನ್ಬಿಡುತ್ತೆ ಆನ್ಗಳನ್ನ ಹುಣಸೂರಿಂದ ಆಚೆನಾ? ಏನಾಗಿತ್ತು ಪರಿಸ್ಥಿತಿ? ನಾವು ಕುರಿ ಮೇಯಿಸ್ತಾ ಇದ್ದೀವಿ, ಒಂಥರ ಹುಲಿ ಮ್ಯಾಲೆ ಒಂದು ಕುರಿ ಹಿಡ್ಕೊಂಡಿತ್ತು. ಹುಲಿನೇ ಇವನು ಒಳಗೆ ಬಿಡ್ಸಕ್ ಹೋಗಿ ಇವನು ಇದ್ ಮಾಡಿ ಅದಕೊಂಡು ಓಡಾಗಿದ್ದ. ಅಂದ್ರೆ ಹುಲಿ ಇವ್ರ ಮೇಲೆ ಅಟ್ಯಾಕ್ ಆಗಿತ್ತಾ? ಕುರಿ ಅಟ್ಯಾಕ್ ಆಯ್ತು. ಕುರಿ ಕಟ್ಟಾಗ ಓಡಿಸಿದ್ರಿ ಒಟ್ನಲ್ಲಿ? ಕುರಿ ಬಿಡಿಸ್ಕೊಂಡ್ರಿ ಅಂದ್ರೆ ಅದಕ್ಕೇನ್ ತೊಂದ್ರೆ ಕೊಟ್ಟಿರ್ಲಿಲ್ವಾ? ಕುರಿಗೆ ಹೋಗಿತ್ತು, ಕಚ್ಕೊಬಿಟ್ಟಿತ್ತು, ಸಾಯಿಸ್ಬಿಡ್ತಲ್ಗೆ ಮುಗ್ದಾಯ್ತು ಅದ್ರ ಕತೆ. ಈಗ ಅಪ್ಪಿ ತಪ್ಪಿ ಅದು ಕುರಿಗ್ ಬಿಟ್ಟು ನಿಮಗ್ ರಿವರ್ಸ್ ಆಗಿರೋ ನೀವ್ ಯಾವ ತರ ಇದ್ ಮಾಡ್ತಾ ಇದ್ರಿ? ನಾವೆಲ್ಲ ಜೊತೆ ಓಡಿಸಿದ್ವಿ, ಇಲ್ಲ ಏನ್ ಮಾಡಕ್ ಆಗ್ತಿರ್ಲಿಲ್ಲ. ನೋಡಿ ಸ್ನೇಹಿತರೆ, ಜೀವನ ಅಂತ ಹೇಳ್ತೀವಿ, ಇಷ್ಟೆಲ್ಲ ಹೋರಾಟ ಇರುತ್ತೆ ಇವ್ರ ಮಧ್ಯಗಳಲ್ಲಿ. ಅಂದ್ರೆ ಪ್ರತಿ ಒಂದ್ ಸನ್ನಿವೇಶದಲ್ಲೂ ಈ ತರ ಒಂದು ವಾತಾವರಣದಲ್ಲಿ ಈಗ ನಾವು ಮನೇಲಿ ಇರ್ತೀವಿ ಅಂದ್ರೆ ಮಂಚ ಇರುತ್ತೆ, ಹಾಸಿಗೆ ಇರುತ್ತೆ, ಅದ್ರ ಮೇಲೆ ಬೆಡ್ಶೀಟ್ ಇರುತ್ತೆ, ಆದ್ರೆ ನಮ್ಗೆ ಕರೆಕ್ಟ್ ನಿದ್ದೆ ಬರಲ್ಲ. ಆದ್ರೆ ಈ ಮಳೆ ಚಳಿ ಈ ಗೊಜ್ಜೆ ಇದೊಳಗಡೆ ಬ್ಯಾಟ್ರಿ ಹಾಕೋದು ಇದೆಲ್ಲ ಒಂದ್ ಎದುರಿಸ್ಕೊಂಡು ಇಂತ ಒಂದ್ ಪರಿಸ್ಥಿತಿನ ಎದುರಿಸ್ತಾರೆ ಅಂದ್ರೆ ನಿಜವಾಗ್ಲೂ ಸಲ್ಯೂಟ್ ನಿಮ್ಗೆ. ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಈಗ ನೀವು ಬಂದ್ ಮೇಯಿಸ್ತಾ ಇದ್ದೀರಾ, ಈ ಕಡೆಗೆಲ್ಲ ಜಮೀನ್ ಇದೆ, ಆ ಕಡೆಗೆ ಜಮೀನ್ ಇದೆ. ಸಪೋಸ್ ಏನೋ ಹೋಗ್ಬಿಟ್ಟು ಒಂದ್ ಗಿಡನ ಏನೋ ಮೇಯ್ದ್ಬಿಡ್ತು, ಈ ತರ ಒಂದ್ ಸನ್ನಿವೇಶನಗಳಲ್ಲಿ ಈಗ ಇವ್ರ ಯಜಮಾನ್ರು ಹೇಳೋರು 30 ವರ್ಷ, ಈಗ 35 ವರ್ಷ ಆಗ್ತೈತೆ ನಾನು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕುರಿ ಮೇಯಿಸೋದ್ರಲ್ಲಿ ಅಂತ ಹೇಳಿ. ಅಂತ ಒಂದ್ ಸನ್ನಿವೇಶಗಳಲ್ಲಿ ನಮ್ಮ ರೈತರುಗಳಾಗಿರ್ಲಿ, ಇಲ್ಲ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳೇ ಆಗಿರ್ಲಿ, ಯಾಕಂದ್ರೆ ರೈತರು ಯಾರು ಸಾಮಾನ್ಯವಾಗಿ ಆ ಲೆವೆಲ್ ದೌರ್ಜನ್ಯ ಮಾಡೋರು ಇರಲ್ಲ. ನನ್ನ ಪ್ರಕಾರ ನಮ್ಮ ರೈತರಲ್ಲಿ ಒಂದು ಒಳ್ಳೆ ಗುಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಅವರು ಅಂತ ಬಯಸೋ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ಏಕೆ ಸುಮ್ನೆ ಏನೋ ಒಂದು ದೌರ್ಜನ್ಯ ಮಾಡಿ ನಿಮಗ್ ತೊಂದರೆ ಕೊಟ್ಟು ನಿಮ್ಮನ್ನ ಬಹಳ ಒಂದು ಕೀಳ್ಮಟ್ಟಕ್ಕೆ ನಡ್ಸ್ಕೊಂಡಿರುವಂತ ಸನ್ನಿವೇಶಗಳು ಯಾವ್ದಾರ ಇದೆಯಾ? ಆತರ ಯಾವ್ದು ಇಲ್ಲ ಸರ್. ಏನೋ ಅಕ್ಕಪಕ್ಕ ಹಿಂಗೆ ದನ ಮೇಸಕ್ಕೆ ಮೇವಿಲ್ಲ ಅನ್ಕೊಂಡು ಕೆಲವರು ಒಂದೆರಡು ಹೊಡೆದಿದ್ದಾರೆ, ಕೆಲವರು ಬುದ್ಧಿಮತ್ತೆ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಆತರ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಕೆಲವರು ಕುರಿ ಹಿಡ್ಕೊಂಡು ಹೋಗಿದ್ದಾರೆ, ಅಪ್ಪ ಅಣ್ಣ ಅನ್ಕೊಂಡು ತಾಯಿ ತಂದೆ ಅನ್ಕೊಂಡು ನಾವು ಜೀವನ ಮಾಡ್ಕೊಂಡು ಬರ್ತೀವಿ. ಕೆಲವರು ಹೊಲ ಮೇದಿದೆ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋಗಿ ಅವ್ರ ಬೆಳೆಗೆ ಲಕ್ಷಣ ಕಟ್ಟಿಸ್ಕೊಂಡಿದ್ದಾರೆ. ಅವ್ರ ಬೆಳೆ ಫಸ್ಟ್ ಅವ್ರ ಬೆಳೆ ಹಾಳಾಗಿರೋದಕ್ಕೋಸ್ಕರನ. ಬಟ್ ಆತರ ಏನಿಲ್ಲ. ಅಂದ್ರೆ ಇನ್ನು ಮುಂದಕ್ಕೆ ಅಂತ ಒಂದು ವ್ಯಕ್ತಿಗಳಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ, ಆತರ ಏನಿಲ್ಲ. ನಾವ್ ಈ ತರ ಹೆಂಡ್ರು ಮಕ್ಕಳು ಎಡ್ತಿರು ಎಲ್ಲಾರು ಬಿಟ್ಬಿಟ್ಟು ಬಂದಿದೀವಿ. ಆದ್ರೆ ನಮ್ಗೆ ಈ ತರ ಸರ್ಕಾರ ಜಮೀನಲ್ಲಿ ಇನ್ನೊಂದು ಮತ್ತೊಂದು ಆದ್ರೆ ನಮ್ಗೆ ತೊಂದರೆ ಕೊಡಬಾರ್ದು. ಈ ತರ ಅವಕಾಶ ಬೇಕು ನಮ್ಗೆ. ಸ್ನೇಹಿತರೆ, ಈಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಇಡೀ ಕುಟುಂಬನ ಬಿಟ್ಟು ಬಂದು ನಾವು ಈ ಕುರಿಗಳನ್ನ ಮೇಯಿಸ್ತಾ ಇರ್ತೀವಿ, ಬೇರೆ ಬೇರೆ ಗ್ರಾಮಗಳಿಗೆಲ್ಲ ಹೋಗ್ತಾ ಇರ್ತೀವಿ. ದಯವಿಟ್ಟು ನಾವು ನಿಮ್ಮಲ್ಲಿ ಒಬ್ಬರು ಅನ್ನೋ ಒಂದು ರೀತಿಲಿ ವರ್ತನೆ ಮಾಡಿ. ನಾವೇನು ಬೇಕು ಅಂತೇಳಿ ಹೋಗಿ ಮೇಯಿಸುವಂತ ಒಂದು ಎಕ್ಸ್ಪೆಕ್ಟೆಡ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯಬಹುದು, ನಮ್ಮ ಉದ್ದೇಶ ಇರಲ್ಲ. ದಯವಿಟ್ಟು ಆ ಲೆವೆಲ್ ತೊಂದರೆ ಕೊಡಬೇಡಿ. ನಿಮ್ಮಲ್ಲಿ ನಾವು ಅನ್ನೋ ಒಂದು ರೀತಿಲಿ ನಮ್ಮನ್ನು ನೋಡಿ ಅನ್ನೋದನ್ನ ಒಂದು ಮನಸ್ಸಿನ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ಗೊತ್ತಿರೋಂಗೆ ನನ್ನ ಒಂದು ಅನುಭವದಲ್ಲಿ
ಈಗ ರೀಸೆಂಟ್ ಆಗಿ ಒಂದ್ 3 ವರ್ಷ ಆಗಿರ್ಬೋದು, ಹಿಂಗೆ ಇವ್ರ ತರನೇ ಪಾಪ ಬಂದಿದ್ರು ಮೇಯ್ಸೋದಿಕ್ಕೆ. ಒಂದ್ ತೆಂಗಿನ ಗಿಡದಲ್ಲಿ 1-2 ಗರಿ ಮೇಯ್ದ್ಬಿಟ್ಟಿತ್ತು, ಒಂದ್ ಮೇಕೆಲ್ಲ ಕುರಿನೆಯ. ಅವರು ಶಿಕ್ಷಕರು ವೃತ್ತಿಲಿ, ಯಾಕಂದ್ರೆ ಮಕ್ಳು ಪಾಠ ಮಾಡ್ತಾರೆ ಅಂದ್ರೆ ಅವ್ರದ್ದೇ ಆದಂತ ಒಂದು ಸ್ಥಾನ ಇದೆ, ಆಯ್ತಾ. ಆದ್ರಿಂದ ಯಾಕೆ ಕೇಳ್ತಾ ಇದ್ದೀನಿ ಇವತ್ತು ಅವ್ರ ವಿಚಾರನ ಅಂದ್ರೆ, ಅವ್ರ ಹೆಸರು ಹೇಳೋದು ಬೇಡ, ಇದನ್ನ ಮೆಸೇಜ್ ಇದೆ, ಅವ್ರು ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ ಮುಂದಕ್ಕೆ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾಕಂದ್ರೆ ಅವ್ರ ಶಿಕ್ಷಕರು ವೃತ್ತಿಲಿ. ಯಾಕಂದ್ರೆ ಆ ಕುರಿನ ತಗೊಂಡೋಗಿ ಕಟ್ಟಾಕೊಂಡು 2 ದಿನ ಆಟ ಆಡಿಸಿ 1,000 ರೂಪಾಯಿ ದಂಡ ಕೇಳಿದ್ರು. 1,000 ರೂಪಾಯಿ ದಂಡ ಕೇಳಿದ್ರು. ಯಾಕಂದ್ರೆ ಈ ತರ ಒಂದಷ್ಟು ವರ್ಗದ ಜನ ಇದ್ದಾರೆ. ದಯವಿಟ್ಟು ಇಂಥವ್ರಿಗೆ ಹೇಳೋದು ಒಂದೇ ಮಾತು, ಯಾಕಂದ್ರೆ ಒಂದ್ ಊರಿಂದ ಒಬ್ರು ಇನ್ನೊಂದ್ ಊರಿಗೆ ಬರ್ತಾರೆ ಅಂದಾಗ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇರುವಂತ ಊರವರು ಅವ್ರಿಗೆ ರಕ್ಷಣೆ ಕೊಡಬೇಕಾಗಿದ್ದು ಪ್ರತಿ ಊರವ್ರ ಜವಾಬ್ದಾರಿ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂದ್ರೆ, ಈಗ ನಾವೇ ಒಂದು ವೆಹಿಕಲ್ ಅಲ್ಲಾಗ್ಲಿ 2 ವೀಲರ್ ಅಲ್ಲಾಗ್ಲಿ ಗಾಡಿಲಿ ಹೋಗ್ತಾ ಇರ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಗಾಡಿನೇ ಒಂದು ಹೆಚ್ಚು ಕಮ್ಮಿಯಾಗಿ ಬಿದ್ದೋಯ್ತೀವಿ. ನಮ್ಮೂರವ್ರು ಯಾರು ಬಂದು ನೀರ್ ಕುಡ್ಸಲ್ಲ, ಆ ಊರವರೇ ಬಂದು ನಮ್ಗೆ ನೀರ್ ಕುಡ್ಸಿ ಎತ್ತಿ ಒಂದು ಹಾಸ್ಪಿಟ್ಲಿಗೆ ಸೇರ್ಸೋ ಒಂದು ಮಾನವೀಯತೆನ ಮರೀತಾರೆ. ಆ ಉದ್ದೇಶದಲ್ಲಿ ಇವ್ರ ವಿಚಾರದಲ್ಲೂ ಕೂಡ ನಾವು ಮಾನವೀಯತೆನ ಮೆರಿಬೇಕು ಅನ್ನೋ ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು. ಸರ್, ಈಗ ಎಷ್ಟೊಂದು 400 ಕುರಿ ಇದೆಯಾ ಟೋಟಲ್ ಆಗಿ? ಸರ್ 400 ಇಲ್ಲ ಅಂದ್ರೆ ಅವ್ರೊಂದ್ 30, ಅವ್ರೊಂದ್ 50, ಅವ್ರೊಂದ್ 100 ಎಲ್ಲ ಬ್ಯಾಚುಲರ್ ಇದೆ. ಅಂದ್ರೆ ನೀವು ಒಂದೇ ಟೀಮ್ ಇಲ್ಲ, ಸುಮಾರು ಟೀಮ್ಗಳು ಇದ್ದೀರಾ, ಜೊತೆ ಪಾರ್ಟ್ನರ್ ಆಗಿ ಮಾಡ್ತಾ ಇದೀರಾ. ಪಾರ್ಟ್ನರ್ ಆಗಿರೋದು. ಇದ್ರಲ್ಲಿ ಯಾವ ತರ ಆದಾಯನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದೇ ಸರ್, ಲಾಸ್ ಇದ್ರಾಗೇನ ಇರ್ತತೆ, ಒಂದ್ 30 ಓದಿರ್ತವೆ. ಅದ್ರಾಗ ಹೋಗೋದ ಉಳಿಯೋದ ಕೈತರ ಔಷಧಿ ಖರ್ಚು ಅದು ಇದು ಬಾಳ ಇರ್ತೈತಿ ಅದ್ರಲ್ಲಿ. ಔಷಧಿ ಖರ್ಚು, ಆಳು ಮೂಳು, ಮೆಡಿಸಿನ್. ಮೆಡಿಸಿನ್ ಈಗ ಒಂದ್ 100 ಮರಿ ಬೀಳ್ತದೆ ಅನ್ಕೊಳ್ಳಿ, 100 ಮರಿ. ಆ 100 ಮರಿಲಿ ಎಷ್ಟು ಮರಿನ ನೀವು ಅಪ್ರಾಕ್ಸಿಮೇಟ್ ನೀವು ಬದುಕಿಸ್ಕೊಂಡು ನೀವು ಆದಾಯ ನೋಡೋದಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ನಾವ್ ಹೇಳಕ್ ಅದು ಎಷ್ಟು ಹೋಗದ ಉಳಿದು ನಮ್ದು. ಆಮೇಲೆ ನಾವು ಔಷಧಿ ಖರ್ಚು, ಊಟದ ಖರ್ಚು ಅದೆಲ್ಲ ಕಳೆದು ಮಿಕ್ಕಿದ್ದು ನಮ್ಗೆ ಉಳಿಯುತ್ತೆ ಅಷ್ಟೇ ಸರ್. ಏನೋ ಉಳಿದು 30-40 ಅಷ್ಟೇ. ಅಷ್ಟು. ಅಂದ್ರೆ ಈಗ ಅಲ್ಲೇ ನೀವು ಜೀವನ ನಮ್ದು, ಅಲ್ಲೇ ಇಲ್ಲ ಜೀವನ. ಇಲ್ಲ ನಾನ್ ಕೇಳ್ತಾ ಇರೋದು ಬಂದ್ ನಿಮ್ಗೆ ಸರ್, ಈಗ ನೀವು ಕುಟುಂಬನ ಬಿಟ್ಟು ಇಲ್ಲಿ ಬಂದಿದ್ದೀರಾ, ಹೌದು ಮಕ್ಳುಗಳು ಇರ್ತಾರೆ, ಅವ್ರ ಎಜುಕೇಶನ್ ಎಲ್ಲ ಯಾವ ತರ ನೋಡ್ಕತ್ತೀರಿ? ಸರ್, ಅದೇ ಗೊಂಡು ಸ್ಕೂಲ್ ಸೇರ್ಸೋದು. ನಮ್ಮ ಮನೆಯವ್ರು ಯಾರು ದೊಡ್ಡಪ್ಪ ಮಕ್ಕಳು ಚಿಕ್ಕ ಇರ್ತಾರಲ್ಲ. ಎಷ್ಟ್ ಜನ ಮಕ್ಳು ನಿಮ್ಗೆ? ನಮ್ಗೆ ಒಬ್ಬ ಗಂಡ್ ಮಗನ? ಗಂಡ್ ಮಗ. ಏನ್ ಓದಿಸ್ತಾ ಇದ್ರಿ? ಇನ್ನ ಈಗ ಸೀಸರ್ ಹೋಗಿದ್ದಾನೆ, ಇನ್ನ ಚಿಕ್ಕ ಹುಡುಗ. ಚಿಕ್ಕ ಹುಡುಗ. ನಿಮ್ಗೆ ಯಜಮಾನ್ರೆ? ನಮ್ಗೆ ನನ್ನ ಮಕ್ಕಳು ಎಲ್ಲ ಮೈಗೆ ಇರ್ತಾರೆ. ಒಬ್ಬ SLC ಪಾಸ್ ಮಾಡಿ ಊರಿಗೆ SLC ಪಾಸ್ ಮಾಡಿ ಚೆನ್ನಾಗ್ ಓದಿಸ್ರಿ ಮಕ್ಳೆಲ್ಲ, ಆಮೇಲೆ ಅವ್ರು ಇದೇ ತರ ಹೋಗ್ತಾರೆ. ಮೊಮ್ಮಕ್ಕಳು ಹ್ಮ್. ಓದ್ತಾ ಇದಾರೆ. ಸ್ನೇಹಿತರೆ, ಇದಾಗಿತ್ತು ವಿಚಾರ. ಇನ್ನೂ ಒಂದಷ್ಟು ವಿಚಾರಗಳಿದೆ, ಮಾತಾಡೋಣ, ಮುಂದುವರ್ಸೋಣ ಕಾರ್ಯಕ್ರಮನ. ಯಾಕಂದ್ರೆ ನಮ್ಮ ಶ್ರೀನಿವಾಸ್ ಅವರು ಕೂಡ ಮಾತಾಡ್ಬೇಕು ಅಂತ ಹೇಳಿದಾರೆ ಈ ವಿಚಾರ ಬಗ್ಗೆ. ಅವ್ರದೊಂದಷ್ಟು ಹಿಸ್ಟ್ರಿಗಳಿದೆ, ತಿಳಿಯೋಣ.